ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ರು ಹೇಗೆ ಕುಳಿತುಕೊಂಡಿದ್ದೀವಿ ನಾವು ಅಬ್ಸರ್ವ್ ಮಾಡಿಕೊಳ್ಳಿ. ನೀಟಾಗಿ, ಕಂಫರ್ಟ್ ಆಗಿ, ಸ್ಟ್ರೇಟ್ ಆಗಿ. ಎದುರುಗಡೆ ಬಾಬಾ ಫೋಟೋ ಇದೆಯಾ ಚೆಕ್ ಮಾಡಿ. ಬಾಬಾ ಫೋಟೋ ಇದೆ, ಬಾಬಾ ಫೋಟೋ ಇಟ್ಕೊಡ್ರಿ. ಕನ್ಸಂಟ್ರೇಟ್ ಮಾಡೋದು ನಿರಂತರ ಎದುರುಗಡೆ ಇರುವ ಶಿವ ಬಾಬಾ ಅವರನ್ನೇ ನೋಡುತ್ತೇವೆ. ಸ್ಥೂಲ ಕಣ್ಣುಗಳು, ಮನಸ್ಸು ಬುದ್ಧಿಯನ್ನ ಭ್ರುಕುಟಿಯ ಮಧ್ಯದಲ್ಲಿ ತನ್ನಿ ಏಕಾಗ್ರಗೊಳಿಸುವ ಸಮಯ. ಎಲ್ರೂ ಮನಸ್ಸು ಬುದ್ಧಿಯನ್ನ ಏಕಾಗ್ರಗೊಳಿಸಿದ್ದೇವೆ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ಯಾವುದೇ ಹಲ್ಚಲಿಲ್ಲ, ಯಾವುದೇ ಮೊಬೈಲ್ ಸೌಂಡ್ ಇಲ್ಲ, ಏನಿಲ್ಲ. ಕಂಪ್ಲೀಟ್ ಶಾಂತ ಸ್ಥಿತಿ, ಏಕಾಗ್ರ ಚಿತ್ತ. ಮನಸ್ಸು ಬುದ್ಧಿ ಹಣೆಯ ಮಧ್ಯದಲ್ಲಿ ಏಕಾಗ್ರವಾಗಿದೆ. ಹಣೆಯ ಮಧ್ಯದಲ್ಲಿ, ಎರಡೂ ಕಣ್ಣುಗಳ ಮಧ್ಯದಲ್ಲಿ ನಾನಾತ್ಮ ಬೆಳಗುತ್ತಿರುವ ಜ್ಯೋತಿ. ಎದುರುಗಡೆ ಶಿವಬಾಬಾರವರನ್ನ ಈ ಸ್ಥೂಲ ನೇತ್ರದಿಂದ ನೋಡುತ್ತಿದ್ದೇನೆ. ಬಿಂದು ಬಾಬಾ ಆಗಿರ್ಲಿ, ಬ್ರಹ್ಮ ಬಾಬಾ ಆಗಿರ್ಲಿ. ಬ್ರಹ್ಮ ಬಾಬರವರಿದ್ರೆ ಬ್ರಹ್ಮ ಬಾಬರವರ ಪ್ರಕೃತಿಯ ಮಧ್ಯದಲ್ಲಿ ಶಿವಬಾಬಾ ಕಾಣಿಸ್ತಾ ಇರುವ ಅನುಭವ ಮಾಡ್ತಾ ಇದ್ದೇವೆ. ಶಿವಬಾಬಾ ಫೋಟೋ ಇದ್ರೆ ಡೈರೆಕ್ಟ್ ಶಿವಬಾಬಾ ಮಹಾಜ್ಯೋತಿಯನ್ನ ಸ್ಥೂಲ ನೇತ್ರಗಳಿಂದ ನೋಡ್ತಾ ಇದ್ದೇನೆ. ಆದರೆ ಮನಸ್ಸು ಬುದ್ಧಿಗೆ ಮಾಲೀಕನಾತ್ಮ ಡೈರೆಕ್ಟ್ ಪರಮಧಾಮದಲ್ಲಿ, ಡೈರೆಕ್ಟ್ ಪರಮಧಾಮದಲ್ಲಿ ದಿವ್ಯ ನೇತ್ರ, ದಿವ್ಯ ಬುದ್ಧಿ ರೂಪಿ ನೇತ್ರ ಪರಮಧಾಮದಲ್ಲಿ ಸೆಟ್ ಆಗಿದೆ. ಜ್ಞಾನ ಸೂರ್ಯನನ್ನ ಅತ್ಯಂತ ಸಮೀಪದಲ್ಲಿ ನೋಡುತ್ತಿದೆ. ಏಕಾಗ್ರ ಚಿತ್, ಏಕ ರಸ್ ಸ್ಥಿತಿ. ಬೇರೆ ಯಾವುದೇ ರಸ್, ಯಾವುದೇ ರುಚಿ, ಓನ್ಲಿ ಪರಮಾತ್ಮ ಏಕ ರಸ್ ಅನುಭವ ಮಾಡುತ್ತದೆ. ಸ್ಥೂಲ ನೇತ್ರಗಳು ನಿರಂತರ ಎದುರುಗಡೆ ಶಿವಬಾಬಾರವರನ್ನೇ ನೋಡುತ್ತವೆ. ದಿವ್ಯ ನೇತ್ರ ಪರಮಧಾಮ. ಪರಮಧಾಮ ಹೇಗಿದೆ? ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿದೆ. ಜ್ಞಾನ ಸೂರ್ಯ ಮಹಾಜ್ಯೋತಿ ಪರಮ ಜ್ಯೋತಿ ಚಕಮಕಿಸುತ್ತಿದ್ದಾರೆ. ನಾನಾತ್ಮ ದಿವ್ಯ ಜ್ಯೋತಿ ಪರಮ ಜ್ಯೋತಿಯಾದ ಶಿವಬಾಬಾರವರನ್ನ ಟಚ್ ಮಾಡುತ್ತಿದ್ದೇವೆ. ಸ್ವೀಟ್ ಸೈಲೆನ್ಸ್, ಮನಸ್ಸು ಬುದ್ಧಿ ಸ್ವೀಟ್ ಸೈಲೆನ್ಸ್, ನ್ಯಾರಾ और प्यारा. ಭಿನ್ನ, ಸ್ಥೂಲ ಶರೀರದಿಂದ ಭಿನ್ನ, ಪರಮ ಈಶ್ವರನಿಂದ ಪ್ರಿಯನಾಗಿದ್ದೇನೆ, ಪರಮಾತ್ಮನಿಗೆ ಪ್ರಿಯನಾಗಿದ್ದೇನೆ. ಅವರ ಸಮ್ಮುಖದಲ್ಲಿ, ಅವರ ಸಮೀಪದಲ್ಲಿ ಕುಳಿತಿದ್ದೇನೆ. ದಿವ್ಯ ನೇತ್ರದಿಂದ ಶಿವಬಾಬಾರವರನ್ನು ನೋಡುತ್ತಿದ್ದೇನೆ. ಶಿವಬಾಬಾರವರನ್ನು ಕೆಲ ಕ್ಷಣಗಳು ನಾನಾತ್ಮವು ಮನಸ್ಸು ಬುದ್ಧಿಗೆ ಮಾಲೀಕನಾಗಿ ಪರಮಧಾಮದಲ್ಲಿ ನಾನಾತ್ಮ ಜ್ಞಾನ ಸೂರ್ಯನನ್ನ ಕಂಪ್ಲೀಟ್ ಜೊತೆಗೆ ಅಂಟಿಕೊಂಡು ಸಮೀಪದಲ್ಲಿ ಕುಳಿತುಕೊಳ್ಳುತ್ತಿದೆ. ಮನಸ್ಸು ಈಶ್ವರನಿಗೆ ಕನೆಕ್ಟ್ ಆಗಿದೆ. ಬೇರೆ ಯಾವುದೇ ರಸ್ತೆಗಳು, ಎಲ್ಲ ಕರ್ಮೇಂದ್ರಿಯಗಳು ಕಂಪ್ಲೀಟ್ ಶಾಂತಿ. ನಾನಾತ್ಮ ಪರಮಧಾಮದಲ್ಲಿ ಸೆಟ್ಟಾಗಿದ್ದೇನೆ. ಜ್ಞಾನ ಸೂರ್ಯನ ಪಕ್ಕದಲ್ಲಿ, ಅತ್ಯಂತ ಸಮೀಪದಲ್ಲಿ. ಬೇರೆ ಯಾವುದೇ ಹಲ್ಚಲಿಲ್ಲ. ಸ್ವೀಟ್ ಸೈಲೆನ್ಸ್, ಶಾಂತಿ 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 ಶಾಂತಿ.
ಮನಸ್ಸು ಬುದ್ಧಿಗೆ ಮಾಲೀಕನಾಗಿ ಕುಳಿತುಕೊಳ್ಳುವ ಸಿದ್ಧಿ ನಮ್ಮದಾಗಿದೆ. ಈ ಸಿದ್ಧಿ ಪರಮಾತ್ಮ ಪ್ರಾಪ್ತಿ ಮಾಡಿದ್ದಾರೆ, ಪ್ರದಾನ ಮಾಡಿದ್ದಾರೆ. ಅನುಭವಕ್ಕೆ ಬರಲಿ. ಮನಸ್ಸು ಬುದ್ಧಿಯನ್ನ ಉಪರಾಮವಸ್ಥೆಯಲ್ಲಿ ಹಿಡಿದಿಟ್ಟುಕೊಳ್ಳುವ ಸಿದ್ಧಿ ನಾನು ಪಡೆದುಕೊಂಡಿದ್ದೇನೆ. ನಾನು ಸಿದ್ಧಿ ಸ್ವರೂಪಾತ್ಮನಾಗಿದ್ದೇನೆ. ಈ ಸಿದ್ಧಿ ಸ್ವಯಂ ಈಶ್ವರನಿಂದ ಪ್ರಾಪ್ತಿ ಮಾಡಿಕೊಂಡಿದ್ದೇನೆ. ಮನಸ್ಸನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಮನಸ್ಸಿನ ಮೇಲೆ. ಈ ಸಿದ್ಧಿ ನನ್ನದಾಗಿದೆ. ನಾನು ಸಿದ್ಧಿ ಸ್ವರೂಪಾತ್ಮನಾಗಿದ್ದೇನೆ. ಎಷ್ಟು ಸಮಯ ಹಿಡಿದಿಟ್ಟುಕೊಳ್ತೇವೆ ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಪ್ಪಾಜಿ ಜೊತೆ ಮನಸ್ಸನ್ನು ಅಂಟಿಸಿಕೊಳ್ತೇವೆ, ಅಷ್ಟಷ್ಟು ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗ್ತವೆ. ನಿರಂತರ ಶಾಂತಿಯ ಶಾಂತಿ, ನನಾತ್ಮನ ಸ್ವಧರ್ಮ, ಶಾಂತಿಯ ಶಾಂತಿ ನಿರಂತರ ಪರಮಧಾಮದಲ್ಲಿ ಜ್ಞಾನ ಸೂರ್ಯರ ಜೊತೆಗೆ ಕಂಬೈನ್ ಸರ್ಪದಲ್ಲಿ ಸ್ಥಿತರಾಗಿ ಕಂಪ್ಲೀಟ್ ಮಗ್ನಿನ ತಪಸ್ಸು. ಕಂಪ್ಲೀಟ್ ಮನಸ್ಸು ಬುದ್ಧಿಯನ್ನು ಹೋಲ್ಡ್ ಮಾಡಿದೆ ಆತ್ಮ. ಎಲ್ಲಿ? ಪರಮಧಾಮದಲ್ಲಿ. ಈ ಸಿದ್ಧಿ ನನ್ನದಾಗಿದೆ. ಪರಮಾತ್ಮ ಪ್ರದಾನ ಮಾಡಿರುವ ಸಿದ್ಧಿ ನನಾತ್ಮ ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಸೆಕೆಂಡಿನಲ್ಲಿ ಪರಮಧಾಮದಲ್ಲಿ ಬಂದು ಕುಳಿತುಕೊಳ್ಳುವ ಸಂಸ್ಕಾರ ನನ್ನ ನಿಜ ಸಂಸ್ಕಾರವಾಗಿದೆ. ಇದು ನನ್ನ ಸಿದ್ಧಿಯಾಗಿದೆ. ಪರಮಾತ್ಮ ಪ್ರದಾನ ಮಾಡಿರುವ ಸಿದ್ಧಿಯಾಗಿದೆ. ನಾನು ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಪ್ರಾಕ್ಟಿಕಲ್. ಮನಸ್ಸು ಬುದ್ಧಿ ಪರಮಧಾಮದಲ್ಲಿ ಯಾವುದೇ ಅಂಶ ಮಾತ್ರನೂ ಹಲ್ಚಲಿಲ್ಲ. ಒಂದೇ ರುಚಿ, ಪರಮಾತ್ಮ ಮಗ್ನವಸ್ಥೆ. ಈಶ್ವರನ ಸಂಘದಲ್ಲಿ, ಸಂಘದ ರಂಗಿನಲ್ಲಿ ಅಂಟಿಕೊಂಡಿದ್ದೇನೆ. ಸಿದ್ಧಿ ಸ್ವರೂಪಾತ್ಮ ನಾನಾಗಿದ್ದೇನೆ. ಪ್ರಾಕ್ಟಿಕಲ್ ಆಗಿ ಮನಸ್ಸನ್ನು, ಬುದ್ಧಿಯನ್ನು, ಈ ಎರಡೂ ಶಕ್ತಿಗಳ ಮೇಲೆ ಮಾಲೀಕನಾತ್ಮ ಪ್ರಾಕ್ಟಿಕಲ್ ಸ್ಥಿತಿಯಲ್ಲಿ ಸ್ಥಿತಗೊಳಿಸಿದ್ದೇನೆ. ನಾನಾತ್ಮ ಸ್ವಯಂನ ಪರಮಧಾಮದಲ್ಲಿ. ಈ ತಾಕತ್ತು, ಈ ಸಿದ್ಧಿ ಪರಮಾತ್ಮ ಪ್ರದಾನ ಮಾಡಿದ್ದಾರೆ. ನಾನಾತ್ಮ ಶಾಂತ ಪವಿತ್ರ और ಸಿದ್ಧಿ ಸ್ವರೂಪಾತ್ಮ ಆಗಿದ್ದೇನೆ.
ದಿವ್ಯ ಬುದ್ಧಿ ಸ್ವಚ್ಛವಾಗಿದೆ. ಪರಮಾತ್ಮ ಜ್ಞಾನ ಸೂರ್ಯನ ಅಗ್ನಿಯಲ್ಲಿ ಬುದ್ಧಿ ಸ್ವಚ್ಛವಾಗುತ್ತಿದೆ. ನಾನಾತ್ಮ ಸಿದ್ಧಿ ಸ್ವರೂಪ ಆತ್ಮ. सिद्धि स्वरूप अवस्था ನಾನಾತ್ಮ ಪರಮಾತ್ಮ ಸ್ನೇಹದಲ್ಲಿ ಲವ್ಲಿ ನನಗಿದ್ದೇನೆ. ಕಂಪ್ಲೀಟ್ ಅಟೆನ್ಷನ್ ಪರಮಧಾಮದಲ್ಲಿ ಬಿಂದು ಸ್ವರೂಪದಲ್ಲಿ ಜ್ಞಾನ ಸಿಂಧುವಿನಲ್ಲಿ ಸಮಾವೇಶ. ಜ್ಞಾನ ಸಾಗರನಾಳದಲ್ಲಿದ್ದೇನೆ. ಶಾಂತಿಯ ಸಾಗರನ ಸಂತಾನ. ಪರಮೇಶ್ವರನಲ್ಲಿರುವ ಎಲ್ಲ ತಾಕತ್ತು, ಗ್ರಹಿಸುವ ತಾಕತ್ತು, ಗ್ರಹಿಸುವ ಸಿದ್ಧಿ ನನ್ನದಾಗಿದೆ. ಪರಮಾತ್ಮನೊಂದಿಗೆ ಅಂಟಿಕೊಂಡು ನಾನಾತ್ಮ ಪರಮಧಾಮದಲ್ಲಿ ಅವರಲ್ಲಿರುವ ಎಲ್ಲ ಖಜಾನೆಗಳನ್ನು ಪಡೆದುಕೊಳ್ಳುವ, ಪ್ರದಾನ ಮಾಡಿಕೊಳ್ಳುವ ಸಿದ್ಧಿ ನನ್ನದಾಗಿದೆ. ನಾನಾತ್ಮ ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಸೆಕೆಂಡಿನಲ್ಲಿ ನಾನಾತ್ಮ ಪರಮಧಾಮದಿಂದ ಸೂಕ್ಷ್ಮವತನದಲ್ಲಿ ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಸೆಕೆಂಡಿನಲ್ಲಿ ದಿವ್ಯ ಬುದ್ಧಿ ರೂಪಿ ನೇತ್ರದಿಂದ ನೋಡ್ತಾ ಇದ್ದೇನೆ. ಎದುರುಗಡೆ ಬಾಪ್ ದಾದಾ ಇದ್ದರೆ, ಬಾಪ್ ದಾದಾ ಮುಗುಳ್ನ ಗುಚ್ಚ ಈ ನಾವೆಲ್ಲ ಮಕ್ಕಳ ತಲೆಯ ಮೇಲೆ ಅವರ ವರದಾನಿ ಹಸ್ತವನ್ನಿಟ್ಟು, ಮೇರೆ ಲಾಡಲೆ ಮೀಚೆ ಪ್ಯಾರೆ ಬಚ್ಚೆ ಸಿದ್ಧಿ ಸ್ವರೂಪ ಆತ್ಮ ಭವ,
ಸಿದ್ಧಿ ಯಾವುದರಲ್ಲಿ? ಸಿದ್ಧಿ ಮೀನ್ಸ್ ಸಫಲತೆ. ಸಿದ್ಧಿ ಮೀನ್ಸ್ ಅಟೆನ್ಷನ್, ಅಲರ್ಟ್, ಸಕ್ಸಸ್. ಬಾಪ್ ದಾದಾ ವರದಾನಿ ಹಸ್ತವನ್ನಿಟ್ಟು ಸಿದ್ಧಿ ಸ್ವರೂಪ ಆತ್ಮಭಾವದ ವರದಾನ ಯಾಕೆ ಕೊಡ್ತಾ ಇದ್ದಾರೆ? ಅನುಭವದಲ್ಲಿ ಬರ್ತಾ ಇದ್ದೇವೆ. ಬಾಬಾ ಯಾಕೆ ಈ ವರದಾನವನ್ನು ಕೊಡ್ತಾ ಇದ್ದಾರೆ? ಎಲ್ಲ ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳುವ ಸಿದ್ಧಿ ನನ್ನದಾಗಿದೆ. ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳುವ ಸಿದ್ಧಿ ನನ್ನದಾಗಿದೆ. ಪರಿವರ್ತನೆ ಮಾಡಿಕೊಂಡಿದ್ದೇನೆ. ನ್ಯಾರ ಅವ್ರ ಪ್ಯಾರ ಆಗುವ ಅವಸ್ಥೆ, ಆವಾಜಿನಿಂದ ಪರೆ ಬರುವಂತಹ ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮಭವ ವರದಾನ ಪರಮಾತ್ಮರಿಂದ ಪ್ರದಾನವಾಗುತ್ತಿದೆ. ವರದಾನಿ ಹಸ್ತ ನಿರಂತರ ತಲೆಯ ಮೇಲೆ ಅನುಭವ ಮಾಡುತ್ತಾ ಹಗೂರ ಏನೇನು ಸಂಕಲ್ಪ ಇದೆ, ಸಂಕಲ್ಪದಲ್ಲಿ ಸಿದ್ಧಿ, ಕರ್ಮದಲ್ಲಿ ಸಿದ್ಧಿ, ವ್ಯವಹಾರಗಳಲ್ಲಿ ಸಿದ್ಧಿ, ಪರಮಾತ್ಮ ಸೇವೆಯಲ್ಲಿ ಸಿದ್ಧಿಯೇ ಸಿದ್ಧಿ, ಸಂಸ್ಕಾರ ಪರಿವರ್ತನೆಯ ಸಿದ್ಧಿಯೇ ಸಿದ್ಧಿ. ಸಿದ್ಧಿ ಸ್ವರೂಪ ಆತ್ಮ ನಾನು. ಶುದ್ಧ ಪವಿತ್ರ ಆತ್ಮನಾಗುತ್ತಿದ್ದೇನೆ. ಬುದ್ಧಿಯ ಲೈನ್ ಏಕ್ದಮ್ ಪ್ಯೂರ್ ಆಗಿದೆ, ಪವಿತ್ರವಾಗಿದೆ, ಸ್ವಚ್ಛವಾಗಿದೆ. ಎಷ್ಟೆಷ್ಟು ಬುದ್ಧಿ ಸ್ವಚ್ಛವಾಗ್ತದೆ ಅಷ್ಟಷ್ಟು ಸಿದ್ಧಿ ಪ್ರಾಪ್ತಿಯಾಗ್ತದೆ. ಬಾಬಾ ಮಗಳು ನಗ್ತಾ ಇದ್ದಾರೆ. ಕೋಟ್ಯಾನು ಕೋಟಿ ಆತ್ಮಗಳಲ್ಲಿ ಕೆಲವು ಮಕ್ಕಳು ಈ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಯಾವ ಮಗು ಮೊಟ್ಟ ಮೊದಲಿಗೆ ತಮ್ಮ ಬುದ್ಧಿಯನ್ನು ಸ್ವಚ್ಛಗೊಳಿಸುವ ಪ್ರಯಾಸ ಮಾಡ್ತಾರೆ, ಪ್ರಾಕ್ಟಿಕಲ್ ಅವಸ್ಥೆಯಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದಿವ್ಯ ಬುದ್ಧಿ ರೂಪಿ ನೇತ್ರವನ್ನು ಸ್ವಚ್ಛಗೊಳಿಸುವ ಆತ್ಮಗಳೇ ಸಿದ್ಧಿ ಸ್ವರೂಪರಾಗಿದ್ದೀರಿ ಎನ್ನುತ್ತಿದ್ದಾರೆ. ಟೆನ್ಷನನ್ನು ಅಟೆನ್ಷನಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ ಸಿದ್ಧಿ ನಿಮ್ಮದಾಗಿದೆ ಮಕ್ಕಳೇ. ಎಲ್ಲ ಟೆನ್ಷನ್ ಝೀರೋ. ಅಟೆನ್ಷನ್ ಯಾವುದರ ಮೇಲೆ? ನಾನಾತ್ಮ ಅನ್ನುವುದರ ಮೇಲೆ. ಡ್ರಾಮಾ ಕಲ್ಯಾಣಕಾರಿ ಅನ್ನುವುದರ ಮೇಲೆ. ನಾನಾತ್ಮ ಸಿದ್ಧಿ ಸ್ವರೂಪನಾಗಿದ್ದೇನೆ. ಸೂಕ್ಷ್ಮ ವತನವಾಸಿ ಪರಮ ಈಶ್ವರನ ಸಂತಾನ, ಪರಮಾತ್ಮನ ವರದಾನಿ ಹಸ್ತ ನನ್ನ ತಲೆಯ ಮೇಲೆ ಅನುಭವವಾಗುತ್ತಿದೆ. ಸಿದ್ಧಿ ಸ್ವರೂಪ ಆತ್ಮ ಭವ. ಸೆಕೆಂಡಿನಲ್ಲಿ ಸೂಕ್ಷ್ಮ ವಚನದಿಂದ ನಾನಾತ್ಮ ಸ್ಥೂಲ ಸಾಕಾರದಲ್ಲಿ ಬಂದು, ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ ಯಾವಾಗ ಬೇಕು ಆವಾಗ ನನ್ನ ಮನಸ್ಸು ಬುದ್ಧಿಯನ್ನು ನಾನು ಕಂಟ್ರೋಲ್ ಮಾಡಬಲ್ಲೆ ಎಂಬ ಸಿದ್ಧಿ ನನ್ನದಾಗಿದೆ. ಇದಕ್ಕೆ ಹೇಳ್ತಾರೆ ಸಿದ್ಧಿ ಸಿದ್ಧಿ ಸಿದ್ಧಿ. ಹೇಗೆ ಮಂತ್ರವಾದಿಗಳು ಆತ್ಮಗಳನ್ನು ವಶೀಕರಣ ಮಾಡಿಕೊಂಡು ಹಿಡಿದಿಟ್ಟು ಬಂಧಿಸಿ ಇನ್ನಿತರ ಯಾವ ಆತ್ಮಗಳು ಅಪೋಸಿಟ್ ಮಾಡಬೇಕು ಅಂಥವರ ಮೇಲೆ ಆ ಆತ್ಮಗಳನ್ನು ತಮ್ಮ ಬಂಧನದಲ್ಲಿ ಇರಿಸಿ ಬೇರೆ ಆತ್ಮಗಳಿಗೆ ತೊಂದರೆ ಕೊಡಲಿಕ್ಕೆ ಬಿಡ್ತಾರೆ. ಒಂದೇ ಒಂದು ಕಲೆ ಕಲ್ತಿರ್ತಾರೆ, ವಶೀಕರಣ. ಇಲ್ಲಿ ಪರಮೇಶ್ವರ ನಾವೆಲ್ಲ ಮಕ್ಕಳಿಗೆ ಸರ್ವಸಿದ್ಧಿ ಸ್ವರೂಪ ಆತ್ಮಭವದ ವರದಾನವನ್ನು ಕೊಟ್ಟಿದ್ದಾರೆ. ಎಂತಹದೇ ಆತ್ಮ ಇರಲಿ, ಅಂತಹ ಆತ್ಮಕ್ಕೆ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತನಾಗಿ ಪರಮಾತ್ಮನನ್ನ ನನ್ನ ಬಳಿ ಕರೆದು ಯಾವುದೇ ಆತ್ಮ
ಆತ್ಮನನ್ನು ಪರಿವರ್ತನೆ ಮಾಡಿಸುವ ತಾಕತ್ತು ಸಿದ್ಧಿ ನನ್ನದಾಗಿದೆ. ಪ್ರಾಕ್ಟಿಕಲ್ ಸಿದ್ಧಿ. ಅನುಭವದಲ್ಲಿ ಬನ್ನಿ, ಅನುಭವದಲ್ಲಿ ಬನ್ನಿ. ನಾನಾತ್ಮ ಸಿದ್ಧಿ ಸ್ವರೂಪಾತ್ಮನಾಗಿದ್ದೇನೆ, ಮಸ್ತಕ ಮಣಿಯಾಗಿದ್ದೇನೆ, ಆಶ್ಚರ್ಯಚಕಿತನಾಗ್ತಾ ಇದ್ದೇನೆ. ಪರಮಾತ್ಮ ಸ್ವಯಂವನ್ನು ತಿಳಿದುಕೊಳ್ಳುವ ಶಕ್ತಿಯನ್ನು ಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನದಿಂದ ನನಗೆ ಸಿದ್ಧಿ ಆಗ್ತಾ ಇದೆ. ಏನು ಸಿದ್ಧಿ ಆಗ್ತಾ ಇದೆ? ಕರ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವ ತಾಕತ್ತು ಸಿದ್ಧಿ ನನ್ನದಾಗಿದೆ. ಚೆಕ್ ಮಾಡ್ಕೊಳ್ತಾ ಇದ್ದೀವಿ ನಾವೆಲ್ಲರೂ. ನಿಜವಾಗ್ಲೂ ನನ್ನ ಕರ್ಮ ಇಂದ್ರಿಯಗಳು ಸಿದ್ಧಿಯನ್ನು ಪಡೆದಿದ್ದವ? ಆ ಸಿದ್ಧಿಯನ್ನು ನಾನು ಪಡೆದುಕೊಂಡಿದ್ದೀನ? ಅಟೆನ್ಷನನ್ನು, ಎಲ್ಲಿ ಟೆನ್ಷನ್ ಇದೆ ಅಲ್ಲಿ ಅಟೆನ್ಷನನ್ನಾಗಿ ಪರಿವರ್ತನೆ ಮಾಡುವ ಶಕ್ತಿ ಸಿದ್ಧಿ ನನ್ನದಾಗಿದೆಯಾ? ನ್ಯಾರ ಸೆಕೆಂಡಿನಲ್ಲಿ ನ್ಯಾರ ಆಗಿ ಪರಮಾತ್ಮ ಪ್ರಿಯನಾಗುವಂತಹ ಸಿದ್ಧಿ ನನ್ನದಾಗಿದೆಯಾ? ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳುವ ಸಿದ್ಧಿ ನಾನು ಪಡೆದಿದ್ದೀನ? ಹಾಗಾದರೆ ಚೆಕ್ ಮಾಡಿಕೊಳ್ಳಿ. 15 ವರ್ಷದ ಹಿಂದೆ, 10 ವರ್ಷದ ಹಿಂದೆ ತಮ್ಮ ಅನುಭವದ ಆಧಾರದ ಮೇಲೆ ಚೆಕ್ ಮಾಡಿಕೊಡ್ರಿ. ಪರಮಾತ್ಮನ ಮಗು ಆಗುವುದಕ್ಕಿಂತ ಮುಂಚಿತವಾಗಿ ನನ್ನಲ್ಲಿರುವಂತಹ ಸಂಸ್ಕಾರ ಹೇಗಿತ್ತು? ಎಲ್ಲ ಮಾಂಸಾಹಾರಿ, ಸುಳ್ಳು ಹೇಳುವುದು, ಕಳ್ಳತನ ಮಾಡುವುದು, ದ್ವೇಷಿಸುವುದು, ಈರ್ಷೆ, ದ್ವೇಷ. ಯಾವಾಗ ಪರಮ ಈಶ್ವರನಿಗೆ ಮಗು ಆದೆ, ಬ್ರಾಹ್ಮಣ ಆದೆ, ಆವಾಗಿನಿಂದ ನನ್ನಲ್ಲೊಂದು ಸಿದ್ಧಿ ಬಂತು. ಆ ಸಿದ್ಧಿ ನನ್ನ ಕರ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವ ತಾಕತ್ತು. ಕೆಟ್ಟದನ್ನು ನೋಡಬಾರ್ದು ಅಂದರೆ ನೋಡುವುದು ಬಂದಾಗಿದೆ. ಆ ಸಿದ್ಧಿ ನನ್ನದಾಗಿದೆ. ಕೆಟ್ಟದ್ದನ್ನು ಕೇಳಬಾರದು ಅಂದರೆ, ವ್ಯರ್ಥವನ್ನು ಕೇಳಬಾರದು ಅಂದರೆ ಕೇಳದೇ ಇರುವಂತಹ ಸಿದ್ಧಿ ನನ್ನದಾಗಿದೆ. ಕೆಟ್ಟದ್ದನ್ನು ತಿನ್ನಬಾರದು. ನೋಡಿ, ಎಲ್ಲರೂ ಮಾಂಸವನ್ನು ಬಿಟ್ಟಿದ್ದಾರೆ, ಮಾಂಸಾಹಾರಿಗಳು. ಲಸೂನ್, ಈರುಳ್ಳಿ ಬೆಳ್ಳುಳ್ಳಿಯನ್ನು ಕಂಟ್ರೋಲ್ ಮಾಡಿದರೆ ಅದೊಂದು ಸಿದ್ಧಿ, ಪರಮಾತ್ಮನಿಂದ ಪ್ರಾಪ್ತಿಯಾಗಿರುವ ಸಿದ್ಧಿ ನನ್ನದಾಗಿದೆ. ನಾನು ಸಿದ್ಧಿ ಸ್ವರೂಪಾತ್ಮನಾಗಿದ್ದೇನೆ. ಮನಸ್ಸನ್ನು ನ್ಯಾರ ಪ್ಯಾರ, ಯಾರು ಎಷ್ಟೇ ನನಗೆ ತೊಂದರೆ ಕೊಟ್ಟರು, ಅಂಡರ್ ಆಲ್ ಸರ್ಕಮ್ಸ್ಟೆನ್ಸಸ್ ನನ್ನ ಸ್ಥಿತಿ ಏಕರಸ ಇದೆಯಾ? ಏಕರಸ ಇದ್ದಿದ್ದೇ ಆದರೆ ಇದೊಂದು ಸಿದ್ಧಿ ನನಗೆ ಲಭಿಸಿದೆ ಪರಮಾತ್ಮನಿಂದ. ನಾನು ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ನನ್ನದಾಗಿದೆ. ನಾನಾತ್ಮ ರಾಜನಾಗಿ ಕರ್ಮ ಇಂದ್ರಿಯಗಳಿಗೆ ಆರ್ಡರ್ ಮಾಡುವಂತಹ ತಾಕತ್ತು ಸಿದ್ಧಿ ನನ್ನದಾಗಿದೆ. ನಾನಾತ್ಮ ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ಈಗ ಸೆಕೆಂಡಿನಲ್ಲಿ ಪ್ರಾಕ್ಟಿಕಲ್ ಅನುಭವದಲ್ಲಿ ನ್ಯಾರ ಅವ್ರ ಪ್ಯಾರಾವಸ್ಥಾ. ನ್ಯಾರ ಯಾವುದರಿಂದ ಆಗಬೇಕು? ಭೂಮಿಯ ಲಗಾವಿನಿಂದ ನ್ಯಾರ ಭಿನ್ನ, ದೇಹದ ಭಾನದಿಂದ ಭಿನ್ನ, ಎಲ್ಲ ಆಕರ್ಷಣೆಗಳಿಂದ ಭಿನ್ನ, ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಹಾಕುವಂತಹ ಭಿನ್ನತೆ. ನ್ಯಾರ ಆಗಿದ್ದೇನೆ, ಅರ್ಥಾತ್ ಪರಮಾತ್ಮನಿಗೆ ಪ್ರಿಯನಾಗಿದ್ದೇನೆ ಅರ್ಥಾತ್ ನಾನಾತ್ಮ ಶರೀರದ ಭಾನ, ಭೂಮಿಯ ಲಗಾವ್, ವಸ್ತುಗಳ ಆಕರ್ಷಣೆ, ಸಾಧನೆಗಳ ಆಕರ್ಷಣೆಯಿಂದ ಭಿನ್ನನಾಗಿ ಬಿಂದುವಾಗಿ ಪರಮಧಾಮದಲ್ಲಿ ಸೆಕೆಂಡಿನಲ್ಲಿ ಮನಸ್ಸು ಬುದ್ಧಿಗೆ ಮಾಲೀಕನಾಗಿ ಪರಮಧಾಮದಲ್ಲಿ ಆತ್ಮ ಜ್ಯೋತಿ ಜ್ಞಾನ ಸೂರ್ಯನನ್ನ ಟಚ್ ಮಾಡಲು ಬಂದಿದ್ದೇನೆ. ಸೆಕೆಂಡಿನಲ್ಲಿ ಟಚ್ ಮಾಡ್ತಾ ಇದ್ದೇನೆ ಬಿಂದುವಾಗಿ. ನಿರಾಕಾರ ಜ್ಯೋತಿ ಶಿವ ಬಾಬಾ, ಜ್ಞಾನ ಸೂರ್ಯ ಶಿವ ಬಾಬಾ, ಪರಮ ಈಶ್ವರ ಶಿವ ಬಾಬಾರವರ ಸರ್ವಶಕ್ತಿಗಳ ಅಗ್ನಿಯಲ್ಲಿ ನಾನು ಆತ್ಮ ಅನುಭವದಲ್ಲಿ ಬರ್ತಾ ಇದೆ.
ಸರ್ವಶಕ್ತಿಯ ಅಗ್ನಿಯಲ್ಲಿ ಆತ್ಮ ಸ್ನಾನ ಮಾಡಿ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗಿ ನ್ಯಾರಾ और ಪ್ಯಾರಾ ಈ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುವ ಸಿದ್ಧಿ ಸ್ವರೂಪ ಆತ್ಮ ನನಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ನನಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ನನಗಿದ್ದೇನೆ. ಅಶರೀರವಸ್ಥ ಕೆಲವು ನಿಮಿಷಗಳ ಕಾಲ ನಿರಂತರ ಮನಸ್ಸು ಬುದ್ಧಿಯನ್ನು ಹತೋಟಿಯಲ್ಲಿ ಕಂಟ್ರೋಲ್ ಎಲ್ಲಿ ಪರಮಧಾಮದಲ್ಲೇ ಈಶ್ವರನ ಸಮ್ಮುಖದಲ್ಲೇ ಅವರೊಂದಿಗೆ ಅಂಟಿಕೊಂಡು ಅಶರೀರೀ ನನಾತ್ಮ ಅಶರೀರೀ ನನಾತ್ಮ ಅಶರೀರೀ ನನಾತ್ಮ ಅಶರೀರೀ ಪವಿತ್ರ ಆತ್ಮನಾಗಿದ್ದೇನೆ ಅನುಭವಕ್ಕೆ ಬರಲಿ. शरीरी मी पवित्र शरीरी मी पवित्र स्वच्छ तेजात नित्य शिव पित्याच्या स्मरणामध्ये शिव पित्याच्या स्मरणामध्ये जग विसरून चालतो शांततेचा झरा अंतःकरणातून झरतो पवित्र हेच जीवन माझे प्रेमात रंगते मन माझे बाबांच्या प्रेमात रंगते मन माझे. ಸ್ಮೃತಿಯಲ್ಲಿ ಪರಮಧಾಮದಲ್ಲಿ ಶರೀರವನ್ನು ಮರೆತು ಬಂದು ಕುಳಿತಿದ್ದೇನೆ. ನಾನು ಶರೀರವನ್ನು ಮರೆತು ಲೈಟ್ ಆಗಿದ್ದೇನೆ. ಮಧುರ ಸ್ಮೃತಿಯಿಂದ ನಾಮ ರೂಪದಿಂದ ಬೆನ್ನನಾಗಿದ್ದೇನೆ. ನನ್ನ ಚಿತ್ತ ಪರಮಾತ್ಮನೊಂದಿಗೆ ಅಂಟಿಕೊಂಡಿದೆ. ಚಿತ್ತ ನಿಂತಿದೆ ಪರಮೇಶ್ವರನ ಹೃದಯ ಜೋಡಿಸಿದ್ದೇನೆ. ಪರಮಾತ್ಮನೊಂದಿಗೆ ನನ್ನ ಚಿತ್ತ ನಿಂತಿದೆ ಈಶ್ವರನೊಂದಿಗೆ. ನಾನು ಅಶರೀರಿ ಪವಿತ್ರ ಆತ್ಮನಾಗಿದ್ದೇನೆ. ಬುದ್ಧಿ ಸ್ವಚ್ಛವಾಗುತ್ತಿದೆ. ಪರಮಾತ್ಮ ಅಗ್ನಿಯಲ್ಲಿ ಬುದ್ಧಿ ಸ್ವಚ್ಛವಾಗ್ತಾ ಇದೆ. ಅಗ್ನಿ ಸ್ನಾನ ಮಾಡ್ತಾ ಇದೆ. ಬುದ್ಧಿ ಸ್ವಚ್ಛವಾಗ್ತಾ ಪವಿತ್ರ ಪ್ರಕಾಶಾचा थेंब ಪ್ರಕಾಶ अवस्थेचा माझा वेग ಅಶರೀರಿ ಪ್ರಕಾಶತೆ आत्मा पवित्र प्रकाशाचा थेंब अशरीरी अवस्थेचा माझा वेग सर्वोच्च ध्येय मी सहज जिंकतो शुद्धतेच्या वाटेवर नित्य साधतो. ಪವಿತ್ರತೆಯ ಮಾರ್ಗದಲ್ಲಿ ನಡೆಯುತ್ತಿರುವ ಆತ್ಮ ನಾನು. ಪವಿತ್ರತೆಯ ಮಾರ್ಗದಲ್ಲಿ ನಡೆಯುತ್ತಿರುವ ಆತ್ಮ ನಾನು. ಅಶರೀರಿ ನಾನು ಅಶರೀರಿ ನಾನು ಅಶರೀರಿ ನಾನು
शरीरी मी पवित्र ನಾನು ಅಶುದ್ಧ. स्वच्छते जाते जात नित्य ಆತ್ಮದ ಸ್ವಚ್ಛತೆ, ಪವಿತ್ರತೆ, ನಿತ್ಯ स्मरणामध्ये ಪರಮಾತ್ಮನ ಸ್ಮರಣೆ विसरूनि चालतो ಜಗತ್ತನ್ನ ಮರೆತು ಬಂದಿದ್ದೇವೆ. ಆಶ್ಚರ್ಯ. प्रेमात रंगते मन माझे बाबांच्या प्रेमात रंगते मन माझे बाबांच्या प्रेमात रंगते मन माझे ಪರಮಾತ್ಮನ ಪ್ರೇಮದ ರಂಗಿನಲ್ಲಿ ರಂಗೀತನಾಗಿದ್ದೇನೆ. प्रेमात रंगते ನನ್ನ ಮನಸ್ಸು ಪರಮಾತ್ಮನ ಪ್ರೇಮದ ಬಣ್ಣಗಳಲ್ಲಿ ರಂಗೀತವಾಗಿದೆ. ಅಶರೀರಿ ನನಾತ್ಮ, ಅಶರೀರಿ ನನಾತ್ಮ, ಅಶರೀರಿ ನನಾತ್ಮ, ಅಶರೀರಿ ನನಾತ್ಮ, ಅಶರೀರಿ ನನಾತ್ಮ. ಪರಮಧಾಮದಿಂದ ಮರಳಿ ನನಾತ್ಮ ಜ್ಯೋತಿ. ಪರಮಧಾಮದಿಂದ ಬುದ್ಧಿ ಸ್ವಚ್ಛಗೊಳಿಸಿ, ಆತ್ಮ ಶುದ್ಧಗೊಳಿಸಿ, ಸಂಪೂರ್ಣ ಪವಿತ್ರ ಬಂಗಾರವಾಗಿ ನನಾತ್ಮ ಜ್ಯೋತಿ, ಪರಮ ಜ್ಯೋತಿಯ ಸಂತಾನನಾಗಿ, ಅವರ ಸಮಾನ ಪರಂ ಪವಿತ್ರನಾಗಿ ನಾನಾತ್ಮ ದಿವ್ಯ ಪ್ರಕಾಶತೆಯನ್ನು ಹರಡಿಸುತ್ತ, ದಿವ್ಯ ಪ್ರಕಾಶತೆಯನ್ನು ಹರಡಿಸುತ್ತ 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 ಸೂಕ್ಷ್ಮ ವತನದಲ್ಲಿ ಬಂದಿದ್ದೇನೆ. ಆಕಾರಿ ಫರಿಸ್ತಾ. ಯಾರಿಗೆ ಅರ್ಥ ಆಗ್ತಾಯಿದೆ ಆಕಾರಿ ಫರಿಸ್ತಾ? ಅರ್ಥಾತ್ ನಾನಾತ್ಮ ಡಬಲ್ ಲೈಟ್ ಆಗಿದ್ದೇನೆ. ಡಬಲ್ ಲೈಟ್ ಅಂದರೆ ಸೂಕ್ಷ್ಮ ಶರೀರದ ಲೈಟ್, ಆತ್ಮನ ಲೈಟ್, ಮತ್ತು ಹಗೂರತೆಯ ಅನುಭವ. ಎಲ್ಲಿ? ಸೂಕ್ಷ್ಮ ವತನದಲ್ಲಿ. ಎದುರುಗಡೆ ಯಾರಿದ್ದಾರೆ? ಬಾಪ್ ದಾದ ಇಮರ್ಸ್ ಆಗಿದ್ದಾರೆ ಸೆಕೆಂಡಿನಲ್ಲಿ. ಬಾಪ್ ದಾದ ಮುಗುಳ್ನಗ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿನ ತಲೆಯ ಮೇಲೆ ವರದಾನಿ ಹಸ್ತವನ್ನಿಟ್ಟು ಮುಗುಳ್ನಗುತ್ಸ, ನನ್ನ ಮುದ್ದಾದ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮುದ್ದು ಮುದ್ದಾದ ಫರಿಸ್ತೆಗಳೇ, ಫರಿಸ್ತೆಗಳೇ, ಸಿದ್ಧಿ ಸ್ವರೂಪ್ ಆತ್ಮ ಭವ, ಸಿದ್ಧಿ ಸ್ವರೂಪ್ ಆತ್ಮ ಭವ. ಮನಸ್ಸು ಬುದ್ಧಿಯನ್ನು ಸ್ವಚ್ಛಗೊಳಿಸುವ ಸಿದ್ಧಿ ನಿಮ್ಮದಾಗಿದೆ ಮಕ್ಕಳೇ. ನ್ಯಾರಾ ಪ್ಯಾರಾ ಅಂಡರ್ ಆಲ್ ಸರ್ಕಮ್ಸ್ಟೆನ್ಸಸ್, ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ನನ್ನ ಸ್ಥಿತಿ ಏಕ ರಸ್, ಬೇರೆ ಯಾವುದೇ ಕಡೆ ರುಚಿ ಇಲ್ಲ. ಯಾರಾದರೂ ಮಹಿಮೆ ಮಾಡಿದಾಗ ಹೈ ಲೆವೆಲ್ ಖುಷಿಯಲ್ಲಿ ಹೋಗೋದು, ಮಹಿಮೆ ಮಾಡದೇ ಇರುವಾಗ ಲೋ ಲೆವೆಲ್ ಹೃದಯ ವಿದ್ಯನ್ನಾಗೋದು. ನೋ, ನನ್ನ ಸ್ಥಿತಿ ಏಕ ರಸ್ ಸ್ಥಿತಿ. ಒಂದೇ ರುಚಿ, ಪರಮಾತ್ಮನೊಂದಿಗೆ ಕನೆಕ್ಟ್ ಆಗುವ ರುಚಿ, ಮಗ್ನ ಅವಸ್ಥೆಯಲ್ಲಿರುವಂತಹ ರುಚಿ ನನ್ನದಾಗಿದೆ. ನಾನಾತ್ಮ ಇವೆಲ್ಲ ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ. ಪ್ರದಾನ ಮಾಡಿದ್ದಾರೆ ಈಶ್ವರ. ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಸಂಕಲ್ಪಗಳೆಲ್ಲ ಸಫಲವಾಗಿವೆ. ಸಂಕಲ್ಪದಲ್ಲಿ ಸಿದ್ಧಿ ಪ್ರಾಪ್ತಿಯಾಗಿದೆ. ಸಿದ್ಧಿ ಸ್ವರೂಪ ಆತ್ಮ ನಾನು ಪ್ರಾಕ್ಟಿಕಲ್ ಅನುಭವದಲ್ಲಿ ಎಲ್ಲ ಸಂಸ್ಕಾರಗಳ ಪರಿವರ್ತನೆ ಮಾಡಿಕೊಳ್ಳುವ ಸಿದ್ಧಿ ನನ್ನದಾಗಿದೆ. ನನ್ನ ನೇಚರ್ ಬದಲಾವಣೆ ಆಗಿದೆ. ನ್ಯಾಚುರಲ್ ಆಗಿ ನಾನು ಆತ್ಮ, ಹೇಗೆ ನ್ಯಾಚುರಲ್ ಆಗಿ ನಾನು ಶರೀರದ ಭಾರದಲ್ಲಿದ್ದೆ, ರಾವಣನ ಪ್ರಪಂಚದಲ್ಲಿದ್ದಾಗ, ಯಾವಾಗ ಈಶ್ವರ ಬಂದು ಪರಮಾತ್ಮ ಬಂದು ಮಗು ಅದು ಅಸತ್ಯ, ಇದು ಸತ್ಯ, ಸತ್ಯವನ್ನು ತಿಳಿದುಕೋ, ನೀನೊಂದು ಆತ್ಮ, ನೀನೊಂದು ಆತ್ಮ, ಇದೇ ಸತ್ಯವಾಗಿದೆ ಎಂದು ಹೇಳಿದಾಗ ಅದನ್ನು ಒಪ್ಪಿಕೊಂಡು ಅದರಂತೆ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಹೊರಡುತ್ತಿದ್ದೇನೆ. ಈ ಒಂದು ಸಿದ್ಧಿ ನನಗೆ ಲಭಿಸಿದೆ. ಪರಮಾತ್ಮ
ಪ್ರದಾನ ಮಾಡಿರುವ ಸಿದ್ಧಿ, ಸ್ವಯಂನ ಆತ್ಮ 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 ಆತ್ಮಾನುಭೂತಿಯ ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ. ಆತ್ಮಿಕ ದೃಷ್ಟಿಯ ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ. ಸೆಕೆಂಡಿನಲ್ಲಿ ನ್ಯಾರ ಪ್ಯಾರ ಆಗುವ ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ. ಎಲ್ಲ ಹಳೆಯ ಸಂಸ್ಕಾರಗಳ ಪರಿವರ್ತನೆ ಮಾಡಿಕೊಳ್ಳುವ ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ನನಗಿದ್ದೇನೆ. ನೋಡಿ, ಬಾಪ್ದಾದರವರ ವರದಾನಿ ಹಸ್ತ ನನ್ನ ತಲೆ ಮೇಲಿದೆ. ಎಲ್ಲರೂ ಅನುಭವ ಮಾಡ್ತಾ ಇದ್ದೇವೆ. ಪರಮಾತ್ಮ ಮುಗುಳ್ನಕ್ತ ಒಂದೇ ವರದಾನ ಕೊಡ್ತಾ ಇದ್ದಾರೆ, ಸಿದ್ಧಿ ಸ್ವರೂಪ ಆತ್ಮ ಭವ. ಸಿದ್ಧಿ ಸ್ವರೂಪ ಆತ್ಮ ಭವ ಅಂದರೆ ಏನೇನು ಸೇವೆ ಮಾಡಬೇಕು ಅಂದ್ಕೊಂಡಿದ್ರೆ ಅದರೆಲ್ಲದರಲ್ಲೂ ಸೇವೆಯಲ್ಲಿ ಸಿದ್ಧಿನೇ ಸಿದ್ಧಿ. ಯಾವಾಗ ಸಿದ್ಧಿ ಪ್ರಾಪ್ತಿ ಆಗ್ತದೆ? ಯಾವಾಗ ನನ್ನ ಮನಸ್ಸು ಬುದ್ಧಿ ಸ್ವಚ್ಛವಾಗ್ತದೆ, ನಿಷ್ಕಲ್ಮಶವಾಗ್ತದೆ, ಪರೋಪಕಾರದ ಭಾವನೆ ಬರ್ತದೆ, ವಿಶ್ವದ ಆತ್ಮಗಳ ಬಗ್ಗೆ ದಯ ಭಾವನೆ ಬರ್ತದೆ. ಪ್ರಾಕ್ಟಿಕಲ್, ಬರೀ ಮಾತಿನಲ್ಲೆಲ್ಲ ಪ್ರಾಕ್ಟಿಕಲ್ ದಯ ಭಾವನೆ ಬರಬೇಕು. ಅಯ್ಯೋ, ಈ ಆತ್ಮ ನಿರ್ದೋಷ ಆಗಿದೆ. ಯಾವುದೇ ಆತ್ಮ ನಿಮಗೆ ಬಹಳ ತೊಂದರೆ ಕೊಟ್ಟಿದೆ, ಟೆನ್ಷನ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಅಟೆನ್ಷನಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಮಕ್ಕಳೇ. ಆವಾಗ ಆ ಅಟೆನ್ಷನಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಶಕ್ತಿ ಇದೆಯಲ್ಲ, ಅದೇ ಸಿದ್ಧಿಯಾಗಿದೆ ಮಕ್ಕಳು. ಸಿದ್ಧಿ ಸ್ವರೂಪರಾಗಿದ್ದೀರಿ ಅಂತಾರೆ ಬಾಬರವರು. ಸಿದ್ಧಿ ಸ್ವರೂಪರಾಗಿದ್ದೀರಿ. ಏನು ಸಂಕಲ್ಪ ಮಾಡ್ತೀರಿ? ಸಿದ್ಧಿ. ಬಾಬಾ, ನಾನು ಸೆಕೆಂಡಿನಲ್ಲಿ ಪರಮಧಾಮದಲ್ಲಿ ನಿನ್ನ ಹತ್ರ ಬಂದು ಕುಳಿತುಕೋಬೇಕು, ಸಿದ್ಧಿ ಪ್ರಾಪ್ತಿ ರಸ್ಟ್. ಬಾಬಾ ಏನು ಹೇಳ್ತಾರೆ? ತಥಾಸ್ತು ಅನ್ನೋ ಥರ ಹೇಗೆ ಬಾಬಾ ಪ್ರಾಕ್ಟಿಕಲ್ ವರದಾನ ಕೊಡ್ತಾರೆ, ಆಗಲಿ ಮಗು. ಕಲ್ಪದ ಹಿಂದೆಯೂ ನೀನೇ ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೆ, ಇವಾಗಲೂ ನೀನೇ ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೀಯಾ ಅಂತಿದ್ದಾರೆ ಬಾಬರು. ಸೂಕ್ಷ್ಮ ವತನದಲ್ಲಿ ಸಿದ್ಧಿ ಸ್ವರೂಪ ಸಿದ್ಧಿ ಸ್ವರೂಪ ಸಿದ್ಧಿ ಸ್ವರೂಪ ಎಂಬ ಸ್ವಮಾನದ ಸೀಟಿನಲ್ಲಿ ಸೆಟ್ಟಾಗಿ ಹೃದಯರಾಮನಿಂದ ನಿರಂತರ ಶಕ್ತಿಯನ್ನು ಗ್ರಹಿಸಿ ನಾನಾತ್ಮ ಸ್ಥೂಲ ಸ್ಥೂಲ ಶರೀರದಲ್ಲಿ ಆತ್ಮ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ. ಈ ದಿವ್ಯತೆ ವಾಯುಮಂಡಲದಲ್ಲೆಲ್ಲ ಹರಡಿ ವಾಯುಮಂಡಲವನ್ನು ಶುದ್ಧಗೊಳಿಸುತ್ತಿದೆ. ಈ ಸಿದ್ಧಿ ನನ್ನದಾಗಿದೆ. ಶುದ್ಧಗೊಳಿಸುವ ಸಿದ್ಧಿ ನನ್ನದಾಗಿದೆ. ಅಂಗ ಸಂಘದಲ್ಲಿರುವ ಎಲ್ಲ ಆತ್ಮಗಳ ಸಂಸ್ಕಾರಗಳು ಪರಿವರ್ತನೆಯಾಗಿ ಪರಮಾತ್ಮನ ಮಕ್ಕಳಾಗ್ತಾ ಇದ್ದರೆ ಈ ಸಿದ್ಧಿ ನನ್ನದಾಗಿದೆ. ನಾನು ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಪ್ರಾಕ್ಟಿಕಲ್ ಅನುಭವದಲ್ಲಿ ಬನ್ನಿ. ಮನಸ್ಸು ಬುದ್ಧಿಗೆ ಮಾಲೀಕನಾತ್ಮ ರಾಜ. ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ಕರ್ಮ ಇಂದ್ರಿಯಗಳಿಗೆ ಮಾಲೀಕ. ಯಾವಾಗ ಮಾಲೀಕ? ಪರಮಾತ್ಮನ ನಾಲೆಜ್ ಇರುವಾಗ ಅಧೀನದಲ್ಲಿದ್ದೆ, ಕರ್ಮ ಇಂದ್ರಿಯಗಳ ಅಧೀನದಲ್ಲಿದ್ದೆ. ಈಗ ನಾನಾತ್ಮ ರಾಜ. ಕರ್ಮ ಇಂದ್ರಿಯಗಳು ನನ್ನ ಅಧೀನದಲ್ಲಿ ತೆಗೆದುಕೊಂಡಿದ್ದೇನೆ. ಇದು ನನ್ನ ಸಿದ್ಧಿಯಾಗಿದೆ. ಪರಮಾತ್ಮ ಪ್ರದಾನ ಮಾಡಿರುವ ಸಿದ್ಧಿ. ನಾನು ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಎಲ್ಲ ಟೆನ್ಷನಲ್ಲಿ ಬದಲಾವಣೆ ಆಗ್ತಾ ಇದ್ದಾವೆ. ಏನೆಲ್ಲ ಟೆನ್ಷನ್ ಇದೆ ಲೈಫಲ್ಲಿ? ಯಾವಾಗ ನಾನು ಸೈಲೆನ್ಸಲ್ಲಿ ಹೋಗುವ, ಆವಾಜನಿಂದ ಪರೆ ಹೋಗುವ, ನಿರಂತರ ಅಭ್ಯಾಸ ಮಾಡುವ ಸಿದ್ಧಿಯನ್ನು ಪಡೆದೆ, ಆವಾಗಿನಿಂದ ಯಾರ್ದೋ ಮೇಲೆ ಕೋಪ ಮಾಡ್ತಾ ಇದ್ದೆ. ಕೋಪವೆಲ್ಲ ಕಂಟ್ರೋಲ್ಗೆ ಬಂತು. ಮನಸ್ಸು ಹಲ್ಚಲಲ್ಲಿರ್ತಾ ಇತ್ತು, ಚಂಚಲ ಇರ್ತಾಯಿತ್ತು, ಕಂಟ್ರೋಲ್ಗೆ ಬಂತು. ಬಾಯಿ ಸಿಕ್ಕಿದ್ದನ್ನೇ ತಿಂತಾಯಿತ್ತು, ಅವೆಲ್ಲ ಕಂಟ್ರೋಲ್ಗೆ ಬಂತು. ಮನಸ್ಸನ್ನು ಎಲ್ಲಿ ಎಷ್ಟು ಸಮಯದವರೆಗೂ ಜೋಡಿಸಬೇಕೋ ಅಷ್ಟು ಸಮಯದವರೆಗೂ ಜೋಡಿಸುವ ಸಿದ್ಧಿ ನನ್ನದಾಗಿದೆ. ಸಿದ್ಧಿ ಸ್ವರೂಪ ಆತ್ಮ ನಾನು. ಸಿದ್ಧಿ ಸ್ವರೂಪ ಆತ್ಮ ನಾನು.
ಸೆಕೆಂಡಿನಲ್ಲಿ ನ್ಯಾರ ಪ್ಯಾರ ಆಗುವ ಅವಸ್ಥೆ. ನ್ಯಾರ ಯಾವುದರಿಂದ? ದೇಹದ ಬಾಣದಿಂದ, ಭೂಮಿಯ ಲಗಾಪಿನಿಂದ, ಎಲ್ಲ ಸಾಧನಗಳಿಂದ. ನಾನಾತ್ಮ ಡಿಟ್ಯಾಚ್ಡ್ ಒಬ್ಸರ್ವರ್, ನ್ಯಾರಾವಸ್ಥಾ ಅಂದರೆ ಸಕ್ಕರಿನಲ್ಲಿ ಶರೀರದ ಭಾಣವನ್ನು ಬಿಟ್ಟು ಎತ್ತರಕ್ಕೆ ಬಂದಿದ್ದೇನೆ. ಪರಮಾತ್ಮನ ಮಗುವಾಗಿ, ಜ್ಞಾನ ಸೂರ್ಯನ ಸಂತಾನನಾಗಿ, ಮಾಸ್ಟರ್ ಜ್ಞಾನ ಸೂರ್ಯನಾಗಿ, ಸೆಕೆಂಡಿನಲ್ಲಿ ಮನಸ್ಸು ಬುದ್ಧಿಗೆ ಮಾಲೀಕನಾಗಿ ನಾನಾತ್ಮ ಪರಮಧಾಮದಲ್ಲಿ ಮನಸ್ಸನ್ನು ಈಶ್ವರನೊಂದಿಗೆ ಅಂಟಿಸಿದ್ದೇನೆ. ಮನಾಭಾವ ಅನುಭವದಲ್ಲಿ ಬರ್ತಾ ಇದ್ದೀವಿ. ಬಾಡಿ ಕಾನ್ಸಿಯಸ್ ನಮ್ಮ ಕಡೆ, ತನ್ನ ಕಡೆ ಎಳೆಯಲಿಕ್ಕೆ ಸಾಧ್ಯವಿಲ್ಲ. ಆತ್ಮ ಕಾನ್ಸಿಯಸ್, ಸೋಲ್ ಕಾನ್ಸಿಯಸ್ ಸ್ಥಿತನಾಗಿದ್ದೇನೆ ಪರಮಧಾಮದಲ್ಲಿ. ಜ್ಞಾನ ಸೂರ್ಯನ ಜೊತೆ ಅಂಟಿಕೊಂಡಿದ್ದೇನೆ. ಬರೀ ಸೆಕೆಂಡ್ನಲ್ಲಿ ನನ್ನ ಬಾಬಾ, ಬೇರೆ ಯಾವುದೇ ರುಚಿ ಇಲ್ಲ ನನಗೆ. ಹೃದಯದಿಂದ ಹೇಳ್ತಾ ಇದ್ದೇನೆ ಪರಮಧಾಮದಲ್ಲಿ ನನ್ನ ಬಾಬಾ. ಹೃದಯದಲ್ಲಿದೆ, ಅಂಟಿಕೊಂಡಿದ್ದೇನೆ, ಮಗ್ನವಸ್ಥೆಯಲ್ಲಿದ್ದೇನೆ. ಯೋಗ ಅಗ್ನಿಯನ್ನು ಪಡಿತಾ ಇದ್ದೇನೆ. ನನ್ನ ಬಾಬಾ. ಬನ್ನಿ, ನನ್ನ ಬಾಬಾ ಹೇಳ್ತಾ ಪರಮಧಾಮದಿಂದ ವಾಪಸ್ ಸೂಕ್ಷ್ಮವತನಕ್ಕೆ ಬಂದಿದ್ದೇವೆ. ಸೂಕ್ಷ್ಮವತನದಲ್ಲಿ ಬಾಪ್ ದಾದಾರವರ ಜೊತೆ ಹರಿಹಾನ್ ಮಾಡ್ತಾ ಇದ್ದೇವೆ. ಬಾಪ್ ದಾದಾ ಮತ್ತೆ ವರದಾನಿ ಹಸ್ತವನ್ನು ತಲೆ ಮೇಲಿಟ್ಟು, ಮಗು ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೀಯಾ, ಸಿದ್ಧಿ ಸ್ವರೂಪಾತ್ಮ ಆಗಿದ್ದೀಯ. ಸಂಕಲ್ಪದಲ್ಲಿ ಸಿದ್ಧಿ, ಮಾತಿನಲ್ಲಿ ಸಿದ್ಧಿ, ಕರ್ಮದಲ್ಲೂ ಸಿದ್ಧಿಯೇ ಸಿದ್ಧಿ, ಶ್ವಾಸದಲ್ಲೂ ಸಿದ್ಧಿ. ಕರ್ಮ ಇಂದ್ರಿಯಗಳ ಮೇಲೆ ಜಯಗಳಿಸುವ ಸಿದ್ಧಿ ನಿನ್ನದಾಗಿದೆ, ಜಯಗಳಿಸಿರುವ ಸಿದ್ಧಿ ನಿನ್ನದಾಗಿದೆ. ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವ ಸಿದ್ಧಿ ನಿನ್ನದಾಗಿದೆ. ಬಾಪ್ ದಾದಾ ವರದಾನಿ ಹಸ್ತವನ್ನು ತಲೆ ಮೇಲಿಟ್ಟು ಮಾತನಾಡ್ತಾ ಇದ್ದಾರೆ. ನಾವೆಲ್ಲ ಮಕ್ಕಳಿಗೆ ನೆಕ್ಸ್ಟ್ ಅಭ್ಯಾಸ ಏನು ಮಾಡಿಸ್ತಾರೆ ನೋಡಿ. ಒಂದು ಸೆಕೆಂಡಿನಲ್ಲಿ ಇವಾಗ ದೇಹದಿಂದ ನ್ಯಾರ, ಅರ್ಥಾತ್ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರಕ್ಕೆ ಬಂದಿದ್ದೀವಿ ಅಂತ ಅರ್ಥ. ಸ್ಥೂಲ ಸಾಕಾರದಲ್ಲಿದ್ದೇವೆ. ಸೆಕೆಂಡಿನಲ್ಲಿ ಬಾಪ್ ದಾದಾ ಏಕದಮ್ ದೇಹದಿಂದ ಭಿನ್ನ ಆಗಿ ಅಂತ ಮತ್ತೆ ಮರಳಿ ಅಭ್ಯಾಸ ಮಾಡಿಸ್ತೀವಿ. ಪವರ್ಫುಲ್ ಆತ್ಮಿಕ ರೂಪದಲ್ಲಿ ನನ್ನ ಆತ್ಮ ಪ್ರಾಕ್ಟಿಕಲ್ ಆತ್ಮಿಕ
ಸ್ಥಿತರಾಗಬಲ್ಲಿರಾ? ಬಾಬಾ ಕೇಳ್ತಾ ಇದ್ದಾರೆ. ಜಿ ಬಾಬಾ. ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ನನ್ನ ಆತ್ಮ ಆತ್ಮ ಆತ್ಮ. ನೋಡಿ, ಸೆಕೆಂಡಿನಲ್ಲಿ ವ್ಯರ್ಥಗಳಿಗೆ ಫುಲ್ ಸ್ಟಾಪ್ ಹಾಕುವ ಸಿದ್ಧಿ ನನ್ನದಾಗಿದೆ ಈ ದಿನ. ಪ್ರಾಕ್ಟಿಕಲ್ ಅನುಭವದಲ್ಲಿ ಬನ್ನಿ. ಸೆಕೆಂಡಿನಲ್ಲಿ ಏನೆಲ್ಲ ವ್ಯರ್ಥ ನಡೀತಿದೆ, ಆ ಕಡೆ ಈ ಕಡೆ ಸೌಂಡ್ ವ್ಯರ್ಥ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕುವಂತಹ ಸಿದ್ಧಿ ನನ್ನದಾಗಿದೆ. ಸಿದ್ಧಿ ಸ್ವರೂಪನಾಗಿ ಆತ್ಮಿಕ ಸ್ಮೃತಿಯಲ್ಲಿ ಸೆಕೆಂಡಿನಲ್ಲಿ ಪರಮಧಾಮ್ ಶಾಂತಿಧಾಮದಲ್ಲಿ ಬಿಂದು ಆಗಿ ಕುಳಿತುಕೊಂಡು ಬಿಟ್ಟಿದ್ದೇನೆ. ಫುಲ್ ಸ್ಟಾಪ್. ಪರಮಧಾಮದಲ್ಲಿ ಏಕರಸ ಸ್ಥಿತಿಯಲ್ಲಿ ಮಗ್ನ ಅವಸ್ಥೆಯಲ್ಲಿ ಜ್ಞಾನ ಸೂರ್ಯನನ್ನು ಅಂಟಿಕೊಂಡು ಕುಳಿತುಕೊಂಡಿದ್ದೇನೆ. ಪರಮಧಾಮ್ ನಿವಾಸ ಶ್ರೇಷ್ಠ ಆತ್ಮ ಆಗಿದ್ದೇನೆ. ಶ್ರೇಷ್ಠ ಆತ್ಮ ಆಗಿದ್ದೇನೆ. ಶ್ರೇಷ್ಠ ಆತ್ಮ ಆಗಿದ್ದೇನೆ. ಶ್ರೇಷ್ಠ ಆತ್ಮ ಆಗಿದ್ದೇನೆ. ನೆಕ್ಸ್ಟ್ ಸೆಕೆಂಡಿನಲ್ಲಿ ನಾನು ಆತ್ಮ ಪರಮಧಾಮದಿಂದ ಮರಳಿ ವಾಪಸ್ ಸೂಕ್ಷ್ಮ ವಚನಕ್ಕೆ ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಅವ್ಯಕ್ತ ಫರಿಸ್ತಾ ಅನುಭವ ಮಾಡ್ತಾ ಇದ್ದೇನೆ. ವತನದಲ್ಲಿ, ಸೂಕ್ಷ್ಮ ವತನದಲ್ಲಿ ಎದುರುಗಡೆ ಬಾಪ್ದಾದ, ಮತ್ತೆ ಮರಳಿ ಬಾಪ್ದಾದ ಮುಗುಳ್ನಗ್ತ ಅವರ ವರದಾನಿ ಹಸ್ತವನ್ನು ತಲೆಯ ಮೇಲೆ ಇಟ್ಟು ಸಿದ್ಧಿ ಸ್ವರೂಪ ಆತ್ಮ ಭವ, ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೀಯಾ ಅಂತ ಮುಗುಳ್ನಗ್ತಾ ಹೇಳ್ತಾ ಇದ್ದಾರೆ. ಹಾಗಾದರೆ ಸಿದ್ಧಿ ಯಾವ್ಯಾವುದರಲ್ಲಿ ಪ್ರಾಪ್ತಿಯಾಗ್ತಾ ಇದೆ ನಮಗೆ ಈ ದಿನ? ಸಿದ್ಧಿ ಟೆನ್ಷನನ್ನು ಅಟೆನ್ಷನಲ್ಲಿ ಬದಲಾವಣೆ ಮಾಡಿಕೊಳ್ಳುವಂತಹ ಸಿದ್ಧಿ, ನ್ಯಾರ ಹಾಗೂ ಪ್ಯಾರ ಆಗುವಂತಹ ಸಿದ್ಧಿ, ಆವಾಜಿನಿಂದ ಪರೆ ಹೋಗುವ ಸಿದ್ಧಿ, ಆವಾಜಿನಿಂದ ಸೈಲೆನ್ಸ್ನಲ್ಲಿ ಹೋಗುವ ಸಿದ್ಧಿ, ಎಲ್ಲ ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಸಿದ್ಧಿ, ಸಿದ್ಧಿಯೇ ಸಿದ್ಧಿ ಪ್ರಾಪ್ತಿ. ಲಾಸ್ಟ್ ಮಿನಿಟಲ್ಲಿ ಬಾಬಾ ಇನ್ನೊಂದು ಸಿದ್ಧಿ ಸ್ವರೂಪಾತ್ಮ ಭವ ಯಾಕೆ ಹೇಳಿದರು ಅಂದರೆ, ಇನ್ನೊಂದು ಸಿದ್ಧಿಯನ್ನು ಕೊಡ್ತಾ ಇದ್ದಾರೆ, ಪ್ರಾಕ್ಟಿಕಲ್ ಸಿದ್ಧಿ. ಯಾವ ಸಿದ್ಧಿ? ಬಾಪ್ ದಾದ ಮಾಸ್ಟರ್ ದಾತಾ ಭವ ಜೊತೆಗೆ ಸಿದ್ಧಿ ಸ್ವರೂಪ ಭವದ ವರದಾನದ ಜೊತೆ ಮಾಸ್ಟರ್ ದಾತ. ದಾತ ಅರ್ಥಾತ್ ದೇತೆ ಜಾವೋ, ದಾತ ಅರ್ಥಾತ್ ವಿಶ್ವ, ಬರೀ ಒಬ್ಬಿಬ್ಬರಿಗಲ್ಲ, ಇಡೀ ವಿಶ್ವಕ್ಕೆ ಕೋಟ್ಯಾನುಕೋಟಿ ಆತ್ಮಗಳಿಗೆ ಲೈಟ್ ಹೌಸ್ ಆಗಿ, ಪ್ರಾಕ್ಟಿಕಲ್ ಲೈಟ್ ಹೌಸ್ ಆಗುವಂತಹ ಸಿದ್ಧಿ ನನ್ನದಾಗಿದೆ ಈ ದಿನ. ಪ್ರಾಕ್ಟಿಕಲ್ ಲೈಟ್ ಹೌಸ್ ಅಂದರೆ
ಬೆಳಕಿನ ಗ್ರಹ ಅಂದರೆ ಆ ಮನೆಯ ಸುತ್ತಲೂ ಮನೆಯ ಒಳಗಡೆ ಕಂಪ್ಲೀಟ್ ಬೆಳಕು, ಲೈಟೇ ಲೈಟ್. ಎಂತಹದೇ ಕತ್ತಲೆ ಉಳ್ಳಂತಹ ಹೃದಯವನ್ನು ಹೊಂದಿರುವ ಆತ್ಮ ಮನೆಯ ಹತ್ತಿರ ಅಂಗಸಂಗದಲ್ಲಿ ಹೋದರೂ ಕೂಡ ಆ ಕತ್ತಲೆಯ ಹೃದಯವೂ ಕೂಡ ಬೆಳಕಾಗುವುದು. ಲೈಟ್ ಹೌಸ್ ಅನುಭವ ಮಾಡೋಣ. ಓಕೆ, ಬಾಬಾ ಅನುಭವ ಮಾಡಿಸ್ತಾ ಇದ್ದಾರೆ. ಕಂಪ್ಲೀಟ್ ಯಾವ ಸ್ಥಿತಿಯಲ್ಲಿದ್ದೇವೆ, ಬಾಬಾ ಏನು ಹೇಳ್ತಾರೆ ಅದರ ಅಭ್ಯಾಸ ಮಾಡ್ತೀವಿ. ಈಗ ನಾವು ಸಿದ್ಧಿ ಸ್ವರೂಪ ಆತ್ಮ. ನಿಮ್ಗೆಲ್ರಿಗೂ ಆತ್ಮಿಕ ಡ್ರಿಲ್ ನೆನಪಿದೆಯಾ ಮಕ್ಕಳೇ? ಒಂದು ಸೆಕೆಂಡಿನಲ್ಲಿ ತಮ್ಮ ಪೂರ್ವಜ ಸ್ಟೇಜ್ನ ಮೇಲೆ ಬನ್ನಿ. ಪೂರ್ವಜ ಸ್ಟೇಜಲ್ಲಿ ಬನ್ನಿ. ಪೂರ್ವಜರಂದ್ರೇನು? ಎಲ್ಲ ರೆಂಬೆ ಕೊಂಬೆಗಳಿಗೆ ನೀರನ್ನು ಸರಬರಾಜು ಮಾಡುವಂಥವ್ರು. ಪರಮಧಾಮ ನಿವಾಸಿ ಶಿವಬಾಬಾರವರ ಜೊತೆಗೆ ಲೈಟ್ ಹೌಸ್ ಆಗಿ ನೋಡಿ. ಬಾಬಾ ಲೈಟ್ ಹೌಸ್ ಮೇಲೆ ಇದ್ದಾರೆ. ಅವರ ಲೈಟ್ನ ಕಿರಣಗಳು ನಾನಾತ್ಮನ ಮೇಲೆ ಬಿದ್ದು ನಾನು ಲೈಟ್ ಹೌಸ್ ಆಗಿ ವಿಶ್ವದ 4 ಕಡೆ ಸರ್ವಾತ್ಮಗಳಿಗೆ ಲೈಟನ್ನು ಕೊಡಬಲ್ಲಿರಿ. ಒಂದು ಸೆಕೆಂಡಿನಲ್ಲಿ ಎಲ್ಲರೂ 4 ಕಡೆ ದೇಶ ವಿದೇಶ ಕೇಳುವಂಥವರು, ನೋಡುವಂಥವರು ಲೈಟ್ ಹೌಸ್ ಆಗಿ ವಿಶ್ವದ 4 ಕಡೆ ಇರುವ ಎಲ್ಲ ಆತ್ಮಗಳಿಗೆ ಲೈಟನ್ನು ಕೊಡಿ, ಸಕಾಶವನ್ನು ಕೊಡಿ, ಶಕ್ತಿಗಳನ್ನು ಕೊಡಿ. ಈ ಸಿದ್ಧಿ ನಮ್ಮದಾಗಿದೆ. ಲೈಟ್ ಕೊಡುವುದು, ಮೈಟ್ ಅಂದರೆ ಶಕ್ತಿ ಕೊಡುವುದು, ಸಕಾಶ ಕೊಡುವುದು. ಈ ಸಿದ್ಧಿ ನನ್ನದಾಗಿದೆ. ನಾನು ಸಿದ್ಧಿ ಸ್ವರೂಪ ಆತ್ಮನಾಗಿದ್ದೇನೆ. ಲೈಟ್ ಹೌಸ್ ಸೂಕ್ಷ್ಮವತನ ವಿಶ್ವದ ಗ್ಲೋಬ್. ನಾನಾತ್ಮ ಇದ್ದಕ್ಕಿದ್ದಂತೆ ಲೈಟ್ ಹೌಸ್ ಆಗಿದ್ದೇನೆ. ನನ್ನ ಮೇಲೆ ಲೈಟ್ ಹೌಸ್ ಪರಮಧಾಮ್ ನಿವಾಸಿ ಪರಮಾತ್ಮ, ಅವರ ಕೆಳಗಡೆ ನಾನು ಅವರ ಸಮಾನ ಲೈಟ್ ಹೌಸ್ ಆಗಿ ವಿಶ್ವದ 4 ಕಡೆ ಕೋಟ್ಯಾನುಕೋಟಿ ಆತ್ಮಗಳಿಗೆ ಲೈಟ್ ಹೌಸ್ ಆಗಿ ಲೈಟ್, ಮೈಟ್ ಮತ್ತು ಸಕಾಶವನ್ನು ಕೊಡುತ್ತಿದ್ದೇನೆ. ಲೈಟ್ ಹೌಸ್ ಆಗಿ ಲೈಟನ್ನು ಹರಡಿಸುತ್ತಿದ್ದೇನೆ. ಮೈಟ್ ಹೌಸ್ ಆಗಿ ಶಕ್ತಿಯನ್ನು ಹರಡಿಸುತ್ತಿದ್ದೇನೆ. ಲೈಟ್ ಹೌಸ್ ಕೋಟೆಯಲ್ಲಿ ಕೆಲವರು ಅನುಭವ ಮಾಡ್ಲಿಕ್ಕೆ ಸಾಧ್ಯ. ಯಾರಿಗೆ ಬೇಕಾದರೂ ಅನುಭವ ಮಾಡೋಕ್ಕಾಗಲ್ಲ.
ಕೋಟೆಯಲ್ಲಿ ಕೆಲವರು, ಆ ಕೆಲವರುಗಳು ನಾವೇ ನಾವುಗಳಾಗಿದ್ದೇವೆ. ಲೈಟ್ ಹೌಸ್, ಬಹಳ ಸಹನ ಶಕ್ತಿ ಉಳ್ಳಂಥ ಆತ್ಮಗಳೇ ಅನುಭವ ಮಾಡ್ಲಿಕ್ಕೆ ಸಾಧ್ಯ. ಲೈಟ್ ಹೌಸ್, ಎಲ್ರಿಗೂ ಸಹನ ಶಕ್ತಿ ಇದೆ ಅಂತ ಅರ್ಥ. ಲೈಟ್ ಹೌಸ್, ಮೈಟ್ ಹೌಸ್, ಆಕಾಶವನ್ನು ಕೋಟ್ಯಾನುಕೋಟಿ ಆತ್ಮಗಳಿಗೆ ಹರಡಿಸುತ್ತಿದ್ದೇನೆ. ಲೈಟ್ ಮೈಟ್ ಸಕಾಶ ಕೊಡ್ತಾ ಇದ್ದೇನೆ. ನಾನು ಲೈಟ್ ಹೌಸ್ ಆಗಿದ್ದೇನೆ. ಲೈಟ್ ಹೌಸ್, ಪೂರ್ವಜರು ಏನು ಮಾಡ್ತಾರೆ, ಎಲ್ಲ ತಮ್ಮ ಕೆಳಗಡೆ ಇರೋರಿಗೆಲ್ಲ ನೀರನ್ನು ಅಂದರೆ ಶಕ್ತಿಯನ್ನು ಹರಡಿಸುವಂಥವ್ರು, ಕೊಡುವಂಥವ್ರು. ನಾವೆಲ್ಲರೂ ಲೈಟ್ ಹೌಸ್. ಲೈಟ್ ಹೌಸ್ ಆಗಿ ವಿಶ್ವದ 4 ಕಡೆ ಆತ್ಮಗಳಿಗೆ ಲೈಟ್ ಕೊಡಿ, ಮೈಟ್ ಕೊಡಿ, ಶಕ್ತಿಯನ್ನು ಕೊಡಿ, ಸಕಾಶವನ್ನು ಕೊಡಿ. ದುವಾ ದೇನಾ ಹಿ ಲೇನಾ ಹೇ, ದುವಾ ದೇನಾ ಹಿ ಲೇನಾ ಹೇ. ಲೈಟ್ ಹೌಸ್. ಲೈಟ್ ಹೌಸ್. ಸೂಕ್ಷ್ಮ ವತನದಲ್ಲಿ ವಿಶ್ವದ ಗ್ಲೋಬ್ನ ಮೇಲೆ ನಾವೆಲ್ಲ ಫರಿಸ್ತಗಳು ಕೋಟ್ಯಾನುಕೋಟಿ ಆತ್ಮಗಳಿಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದೇವೆ. ಸಿದ್ಧಿ ಸ್ವರೂಪರಾಗಿದ್ದೇವೆ. ಅರ್ಥಾತ್ ನಮ್ಮಲ್ಲಿ ಸಿದ್ಧಿ ಇದೆ, ನಮ್ಮಲ್ಲಿ ತಾಕತ್ತಿದೆ. ಆ ತಾಕತ್ತನ್ನು ಆಶೀರ್ವಾದದ ರೂಪದಲ್ಲಿ, ಅಪಕಾರ ಮಾಡಿರುವ ಆತ್ಮಗಳಿಗೂ ಕೂಡ ಉಪಕಾರದ ರೂಪದಲ್ಲಿ ಶಕ್ತಿ ಶಾಂತಿಯನ್ನು ಹರಡಿಸುತ್ತಿದ್ದೇವೆ. ದುವಾಯೇ ದೋ ದುವಾಯೇ ಲೋ. ಲಾಸ್ಟ್ ಮಿನಿಟ್. ಆಶೀರ್ವಾದಗಳನ್ನು ಕೊಡಿ, ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಪ್ರಾಕ್ಟಿಕಲ್ ಆಗಿ ಅನುಭವದಲ್ಲಿ ಬರ್ತಾ ಇದ್ದೇವೆ. ಲೈಟ್ ಹೌಸ್ ಆಗಿ ಲೈಟ್ ಮೈಟ್ ಸಕಾಶವನ್ನು ಹರಡಿಸಿ ಆಶೀರ್ವಾದಗಳನ್ನು ಕೊಡ್ತಾ, ಅಂದರೆ ಯಾರೇ ಅಪಕಾರ ಮಾಡಿರುವ ಆತ್ಮ ಇರಲಿ, ಆತ್ಮಗಳ ಪ್ರತಿ ಶುಭ ಭಾವನೆ, ಶುಭ ಮತ್ತು ಸ್ವಚ್ಛ ಭಾವನೆ. ಎಂತಹದೇ ಬಲಹೀನತೆಗಳಿದೆ, ಆ ಬಲಹೀನತೆಗಳನ್ನು ನಾನು ಆತ್ಮ ನೋಡುವುದಿಲ್ಲ. ಅವರಲ್ಲಿರುವ ಓನ್ಲಿ ಶುದ್ಧತೆಯನ್ನು ನೋಡ್ತೇನೆ. ನಾನು ಆತ್ಮ ಆಶೀರ್ವಾದಗಳನ್ನೇ ಕೊಡ್ತೇನೆ. सच्ची दिल पे रब राजी, दुआएं देता जो सबको, भूल बैर दवेश मन से माफ करे जो सबको. ಯಾರೇನೇ ತಪ್ಪು ಮಾಡಿದ್ರು ಅವ್ರನ್ನ ಕ್ಷಮಿಸಿ ಬಿಡಿ. ಇದೇ ಸಂಕಲ್ಪದಲ್ಲಿ ಕ್ಷಮಿಸಿ, ಸಂಘಟಿತ ರೂಪದಲ್ಲಿ ಕ್ಷಮಿಸಿ, ಕ್ಷಮೆ ಮಾಡಿ. ನಮ್ಮ ಅಪ್ಪಾಜಿ ಹೇಳ್ತಾರೆ, ಪರಮಾತ್ಮ ಹೇಳ್ತಾರೆ, ಕ್ಷಮಿಸಿ ಮಕ್ಕಳೇ, ಆಶೀರ್ವಾದ ಕೊಡಿ. ನಿರ್ದೋಷ ಆತ್ಮಗಳಿಗೆ ಶಕ್ತಿಯನ್ನು ಕೊಡಿ. ಶುದ್ಧ ಭಾವನೆ, ಶುಭ ಭಾವನೆ, ಸ್ವಚ್ಛ ಭಾವನೆ ಆತ್ಮಗಳ ಪ್ರತಿ.
ಭಯಂಕರ ಆಶೀರ್ವಾದಗಳಿದೆ. ಯಾವತ್ತೂ ಸೋಲು ಆಗುವುದಿಲ್ಲ ಅವರ ಜೀವನದಲ್ಲಿ. ಯಾರ ಬಳಿ ಆಶೀರ್ವಾದಗಳಿದೆ ಅವರು ಸೋಲನ್ನಪ್ಪುವುದಿಲ್ಲ, ಸೋಲುವುದಿಲ್ಲ ಜೀವನದಲ್ಲಿ. ಆಶೀರ್ವಾದ ಕೊಡಿ, ಆಶೀರ್ವಾದ ತೆಗೆದುಕೊಳ್ಳಿ, ಎಲ್ಲ ಕೆಲಸಗಳು ಈಸಿ ಆಗ್ತದೆ. ನಮ್ಮ ಅಪ್ಪಾಜಿ ಹೇಳ್ತಾರೆ, ಆಶೀರ್ವಾದ ಕೊಡಿ, ಆಶೀರ್ವಾದ ತೆಗೆದುಕೊಳ್ಳಿ. ನಿರಂತರ ಶುಭ ಭಾವನೆ, ಶುಭ ಕಾಮನೆ. ಮನೆಯಲ್ಲಿ ಯಾವುದೇ ಆತ್ಮಗಳ ಜೊತೆ ಲೆಕ್ಕಾಚಾರ ಇದೆಯಾ, ಆತ್ಮಗಳನ್ನು ಇಮರ್ಜ್ ಮಾಡಿಕೊಳ್ಳುವುದು, ಆತ್ಮಕ್ಕೆ ಶುಭ ಭಾವನೆ, ಶುದ್ಧ ಭಾವನೆ, ಪರಮಾತ್ಮ ಶಕ್ತಿಯನ್ನು ಕೊಡಿಸುವಂಥದ್ದು. ಆತ್ಮನ ಪ್ರತಿ ಶುಭ ಭಾವನೆ, ಸ್ವಚ್ಛ ಭಾವನೆಯನ್ನು ಹೊಂದುವಂಥದ್ದು. ನಾವೆಲ್ಲರೂ ಇಮರ್ಜ್ ಮಾಡ್ಕೊಂಡಿದ್ದೇವೆ. ಯಾವ್ಯಾವ ಆತ್ಮಗಳು ಜೋರು ಮಾಡ್ತಾ ಇದ್ದೇವೆ, ಜೀವನದಲ್ಲಿ ತೊಂದರೆ ಕೊಡ್ತಾ ಇದ್ದೇವೆ, ಅವೆಲ್ಲ ಆತ್ಮಗಳನ್ನು ಇಮರ್ಜ್ ಮಾಡಿಸಿದರೆ ಬಾಬರವರು ಸೆಕೆಂಡಿನಲ್ಲಿ ನಮ್ಮ ಶುಭ ಭಾವನೆ, ಶುದ್ಧ ಭಾವನೆಯಿಂದ ಆತ್ಮಗಳಿಗೆ ಸಹಯೋಗದ ಭಾವನೆಯನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಆಶೀರ್ವಾದ ಪರಮಾತ್ಮನಿಂದ ಶಕ್ತಿ ತೆಗೆದುಕೊಂಡು ಈ ಆತ್ಮಕ್ಕೆ ಕೊಡ್ತಾ ಇದ್ದೇವೆ. ಎಲ್ಲ ಲೆಕ್ಕಾಚಾರಗಳು ಚುಕ್ತವಾಗ್ತಾ ಇದ್ದಾವೆ. ಶುಭ ಭಾವನೆ, ಶುಭ ಕಾಮನೆ, ಆತ್ಮಗಳ ಪರಿವರ್ತನೆ ಮಾಡಿಸುವ ತಾಕತ್ತೇನಿದೆ ಅದು ಸಿದ್ಧಿಯಾಗಿದೆ. ಪರಮಾತ್ಮ ನಾವು ಮಕ್ಕಳಿಗೆ ಸಿದ್ಧಿ ಪ್ರದಾನ ಮಾಡಿದ್ದಾರೆ. ನಾವೆಲ್ಲರೂ ಸಿದ್ಧಿ ಸ್ವರೂಪಾತ್ಮನಾಗಿದ್ದೇವೆ. ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. 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 ಪ್ರಾಕ್ಟಿಕಲಲ್ಲಿ ಹೇಳ್ರಿ, ಸಿದ್ಧಿ ಸ್ವರೂಪ ಆತ್ಮ. ಪರಮಾತ್ಮ ಏನು ಮಾಡಿದರು? ವರದಾನಿ ಹಸ್ತ ತಲೆ ಮೇಲಿಟ್ಟು ಸಿದ್ಧಿ ಸ್ವರೂಪ ಆತ್ಮ ಭವ, ಸಿದ್ಧಿ ಸ್ವರೂಪ ಆತ್ಮ ಭವ, ಸಿದ್ಧಿ ಸ್ವರೂಪ ಆತ್ಮ ಭವ. ಪರಮಾತ್ಮ ವರದಾನ ವಾಪಸ್ ಸ್ವಯಂನ ಆ ಸ್ವಮಾನದಲ್ಲಿ ಸ್ಥಿತರಾಗುವಂಥದ್ದು. ನಾನು ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ಆಗಿದೆ. ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಹೆಜ್ಜೆ ಹೆಜ್ಜೆಯಲ್ಲಿ ಸಿದ್ಧಿಯೇ ಸಿದ್ಧಿ. ಸಿದ್ಧಿ ಪ್ರಾಪ್ತಿ ಸ್ವರೂಪ ಆತ್ಮ ಆಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ಸಿದ್ಧಿ ಸ್ವರೂಪ ಆತ್ಮ ಆಗಿದೆ. ಪರಮಾತ್ಮ ವರದಾನಿ ಹಸ್ತಿ. ಸಿದ್ಧಿ ಸ್ವರೂಪ ಆತ್ಮ ಭವದ ವರದಾನಿ ಹಸ್ತಿ. ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ. ನಾವೆಲ್ಲರೂ ಸೂಕ್ಷ್ಮ ವತನದಲ್ಲಿ, ಬಾಪ್ ದಾದಾರವರ ಅತ್ಯಂತ ಸಮೀಪದಲ್ಲಿ, ಬಾಪ್ ದಾದಾರವರಿಂದ ವಿಶೇಷ ಗಿಫ್ಟನ್ನು ಪಡಿತಾ ಇದ್ದೇವೆ. ಬಾಪ್ ದಾದಾ ದಿವ್ಯ ಬುದ್ಧಿ ನೇತ್ರ ಸ್ವಚ್ಛಗೊಳಿಸಿ ಪರಮಾತ್ಮ ನಮಗೆ ವಾಪಸ್ ಪ್ರದಾನ ಮಾಡ್ತಾ ಇದ್ದಾರೆ. ಬುದ್ಧಿ ಸ್ವಚ್ಛ, ಬುದ್ಧಿ ಲೈನ್ ಸ್ವಚ್ಛ ಆದಾಗ ಎಲ್ಲ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ಸಿದ್ಧಿ ಪ್ರಾಪ್ತಿಯಾಗುವುದು. ಬುದ್ಧಿಯ ಲೈನ್ ಕ್ಲಿಯರ್ ಆಗಿದೆ, ಬುದ್ಧಿ ಸ್ವಚ್ಛವಾಗಿದೆ, ದಿವ್ಯ ಬುದ್ಧಿ ರೂಪಿ ನೇತ್ರವು ಸ್ವಚ್ಛವಾಗಿದೆ. ಪ್ರಾಕ್ಟಿಕಲ್ ವರದಾನ ಪರಮಾತ್ಮನಿಂದ ಪ್ರದಾನ ಮಾಡಿಸಿ ಹೃದಯರಾಮನಿಗೆ ಹೃದಯದಿಂದ ನಾವೆಲ್ಲರೂ ನಮಸ್ತೆ ನಮಸ್ತೆ ನಮಸ್ತೆಯನ್ನು ಹೇಳ್ತಾ ಇದ್ದೀವಿ ಬಾಪ್ ದಾದಾರವರಿಗೆ. ಬಾಪ್ ದಾದ ಎಲ್ಲ ಮಕ್ಕಳಿಗೆ ಅಮೃತವನ್ನು ಕುಡಿಸುತ್ತಿದ್ದಾರೆ. ಅಮೃತವನ್ನು ಕುಡಿಸುತ್ತ ಸಿದ್ಧಿ ಸ್ವರೂಪಾತ್ಮಭವದ ಮರಳಿ ಫೈನಲ್ ವರದಾನವನ್ನು ಕೊಟ್ಟು ವಿದಾಯಿ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಹೃದಯರಾಮನಿಂದ ಸರ್ವ ವರದಾನಗಳನ್ನು ಪಡೆದು ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ 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 ನಮಸ್ತೆಯನ್ನು ಹೇಳ್ತಾ ನಾನು ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ಪ್ರತಿ ಹೆಜ್ಜೆಯಲ್ಲಿ ಸಿದ್ಧಿನೇ ಸಿದ್ಧಿ, ಪ್ರತಿ ಸಂಕಲ್ಪದಲ್ಲಿ ಸಿದ್ಧಿನೇ ಸಿದ್ಧಿ. ನ್ಯಾರ ಅವ್ರ ಪ್ಯಾರ ಆಗುವಂತಹ ಅವಸ್ಥೆಯ ಸಿದ್ಧಿ ನನ್ನದಾಗಿದೆ.
ಅಟೆನ್ಷನಲ್ಲಿ ಪರಿವರ್ತನೆ ಮಾಡುವಂತಹ ಸಿದ್ಧಿ ನನ್ನದಾಗಿದೆ. ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಸಿದ್ಧಿ ನನ್ನದಾಗಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಸಿದ್ಧಿ ಸ್ವರೂಪಾತ್ಮಗಳಿಗೆ ನಮಸ್ತೆ. ಓಂ ಶಾಂತಿ.